ಇರ್ತಕ್ಕಂಥ ತೊಂದರೆಯಿಂದಾಗಿ ನಮ್ಮ ಕರ್ತವ್ಯಕ್ಕೆ ಚ್ಯುತಿಯನ್ನು ಬಾರದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವರ್ತನೆಗಳು ಇರಬೇಕೆನ್ನುವ ಕಾರಣಕ್ಕೋಸ್ಕರ ಇದನ್ನು ನಾನು ಬಹಳ ಆಗ್ರಹಪೂರ್ವಕವಾಗಿ ಇಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೇನೆ. ಇವತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಳೆಂಜ ಗ್ರಾಮದಲ್ಲಿ 4/10/2023 ಗೌಡ ಸಮಾಜದ ದೇವಣ್ಣ ಗೌಡ ಎನ್ನುವವರ ವಾಸ ಇದ್ದಂಥ ಮನೆ ಸುಮಾರು 150 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಅವರ ಹಿರಿಯರು ಕೃಷಿ ಮಾಡಿಕೊಂಡು ಒಂದು ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದಂತಹ ಸಂದರ್ಭ. ಏಕಾಏಕಿ 4ನೇ ತಾರೀಕಿಗೆ ಅರಣ್ಯ ಇಲಾಖೆಯವರು ಅವರು ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ರಾತ್ರಿ RFO ಬಂದು ಅವರ ಫೌಂಡೇಶನ್ ಅನ್ನು ಕಿತ್ತಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಬಡವರ ಮನೆಯ ಫೌಂಡೇಶನ್ ಅನ್ನು ವಿನಾಕಾರಣ ಯಾವುದೇ ನೋಟಿಸ್ ನೀಡದೆ, ಯಾವುದೇ ಕಾನೂನಿನ ಅರಣ್ಯ ಇಲಾಖೆಯ ಕಾಯ್ದೆಯನ್ನು ಪಾಲನೆ ಮಾಡದೆ ಫೌಂಡೇಶನ್ ಅನ್ನು ಕಿತ್ತಾಕ್ತಾರೆ. ಆ ಸಂದರ್ಭದಲ್ಲಿ ಆ ಕ್ಷೇತ್ರದ ಜನಪ್ರತಿನಿಧಿಯಾದ ನನಗೆ ಅವರು ಆ ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದಾಗ ನಾನು ಸ್ಥಳಕ್ಕೆ ಮರುದಿನ ಭೇಟಿ ಕೊಟ್ಟಾಗ ಸರ್ಕಾರದ ಅಧಿಕೃತ ದಿಶಾಂಕ್ ಆ್ಯಪ್ನಲ್ಲಿ ನಾನು ಸ್ಥಳದಲ್ಲಿ ಆ ಸರ್ವೆ ನಂಬರ್ ಯಾವುದು ಎನ್ನುವಂಥದ್ದನ್ನು ಪರೀಕ್ಷೆ ಮಾಡಿದೆ. ಪರೀಕ್ಷೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ RFO, ಅರಣ್ಯ ಇಲಾಖೆ SF, ಅರಣ್ಯ ಇಲಾಖೆ ಫಾರೆಸ್ಟ್ ಗಾರ್ಡ್ರು ಇದ್ರು. ಆ ಸಂದರ್ಭದಲ್ಲಿ ಸರ್ವೆ ನಂಬರ್ 306 ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ ಆಗಿತ್ತು. ಆದರೆ ದಿಶಾಂಕ್ ಆ್ಯಪ್ನಲ್ಲಿ ಅದನ್ನು ನೋಡಿದಾಗ ಅದು 306ಕ್ಕೆ ಸಂಬಂಧಪಟ್ಟಂತ ಸರ್ವೆ ನಂಬರ್ನಲ್ಲಿ ಆ ಮನೆ ಇರಲಿಲ್ಲ. ಇದನ್ನು ನಾನು ಅವರ ಗಮನಕ್ಕೆ ತಂದಾಗ ಅವರು ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿರಲಿಲ್ಲ. ಆದರೂ ಅವರಿಗೆ ಮಳೆಗಾಲದ ಸಂದರ್ಭ ಏನಾದರೂ ಅವತ್ತು ಅಲ್ಲಿ ಇರ್ಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಟೆಂಪರರಿ ಆಗಿ ಶೀಟಿನ ಮೂಲಕ ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಿ ತಕ್ಷಣ ನಾನು ಅರಣ್ಯ ಇಲಾಖೆ ಸಚಿವರಿಗೆ ನಾನು ದೂರವಾಣಿ ಕರೆಯನ್ನು ಮಾಡಿ ಮಾಧ್ಯಮದ ಪ್ರತಿನಿಧಿಗಳ ಎದುರಿಗೆ ಕರೆಯನ್ನು ಮಾಡಿ ನಾನು ಅವರಿಗೆ ಹೇಳಿದೆ, ನೋಡಿ ಈ ರೀತಿ ಒಂದು ಮನೆಯನ್ನು ಅನಧಿಕೃತವಾಗಿ ಯಾವುದೇ ಕಾನೂನಿನ ಪಾಲನೆಯನ್ನು ಮಾಡದೆ ತೆಗೆದಿದ್ದಾರೆ, ಸರ್ವೆ ಮಾಡಲಿ. ಸರ್ವೆ ಮಾಡಿದ ನಂತರ ಆ ಸರ್ವೆ ನಂಬರ್ ಅರಣ್ಯ ಇಲಾಖೆಗೆ ಬರೋದಿದ್ರೆ ಖಂಡಿತ ನಾನೊಬ್ಬ ಜನಪ್ರತಿನಿಧಿಯಾಗಿ ಅದಕ್ಕೆ ತೆಗಿಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಅದಕ್ಕೆ ತಕ್ಷಣಕ್ಕೆ ಅರಣ್ಯ ಸಚಿವರು ಸ್ಪಂದನೆಯನ್ನು ಮಾಡಿ ಸ್ಥಳದಲ್ಲಿ ದೂರವಾಣಿ ಕರೆಯ ಮೂಲಕ ಅವರಿಗೆ ಆದೇಶವನ್ನು ಕೊಟ್ಟರು. ಸರ್ವೆ ಪ್ರಕ್ರಿಯೆ, ಜಂಟಿ ಸರ್ವೆ ಪ್ರಕ್ರಿಯೆ ಮಾಡಿ ಜಂಟಿ ಸರ್ವೆ ಪ್ರಕ್ರಿಯೆ ಮಾಡಿದ ನಂತರನೇ ಆ ಮನೆಯನ್ನು ತೆರವುಗೊಳಿಸಿ ಎನ್ನುವಂತ ಆದೇಶವನ್ನು ಅರಣ್ಯ ಇಲಾಖೆ ಸಚಿವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದಾಗಿ 3 ದಿವಸದ ನಂತರ ನನಗೆ ಮಾಹಿತಿ ಬಂತು. ಮರುದಿನ ಬೆಳಿಗ್ಗೆ 7 ಗಂಟೆಗೆ KSRP 4 ಪೊಲೀಸ್ KSRP ವೆಹಿಕಲ್ನೊಂದಿಗೆ ಬಡವನ ಮನೆ ತೆಗೆಯಲಿಕ್ಕೆ ಅರಣ್ಯ ಇಲಾಖೆ DFO, ಅರಣ್ಯ ಇಲಾಖೆ RFO, ಅರಣ್ಯ ಇಲಾಖೆ ACF ಅವರು 4 KSRP ತುಕಡಿಗಳೊಂದಿಗೆ ಸ್ಥಳಕ್ಕೆ ಬಂದು ಆ ಬಡವನ ಮನೆ ತೆಗೀತಾರೆ ಎನ್ನುವಂತ ಸುದ್ದಿ ನನಗೆ ಬಂತು. ಸುದ್ದಿ ಬಂದ ತಕ್ಷಣ ನಾನು ಜಿಲ್ಲೆಯ ಶಾಸಕರಾದಂತ ಸನ್ಮಾನ್ಯ ಉಮಾನಾಥ್ ಕೋಟ್ಯಾನ್ರವರಿಗೆ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಶಾಸಕರ ರಾಜೇಶ್ ನಾಯ್ಕರವರಿಗೆ, ಸುಳ್ಯ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಭಾಗೀರಥಿ ಮುರಳ್ಳಿ ಅವರಿಗೆ, ಅದೇ ರೀತಿ ನಮ್ಮ ಮಂಗಳೂರು ದಕ್ಷಿಣ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ, ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ರವರಿಗೆ, MLC ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರವರಿಗೆ ಮಾಹಿತಿ ಕೊಟ್ಟೆ. ನೋಡಿ, ಬಡವರ ಮನೆಯನ್ನು ಯಾವುದೇ ಕಾರಣ ಕೊಡದೆ, ಯಾವುದೇ ಕಾನೂನು ಪಾಲನೆ ಮಾಡದೆ ಇವತ್ತು ಕಿತ್ತಾಕ್ಲಿಕ್ಕೆ ಬರ್ತಾ ಇದ್ದಾರೆ. ತಾವು ತಮ್ಮ ರಕ್ಷಣೆಗೆ ಬರಬೇಕೆನ್ನುವಂಥದ್ದನ್ನು ಕೇಳಿಕೊಂಡಾಗ 7 ಗಂಟೆಗೆ ಇಡೀ ಜಿಲ್ಲೆಯ ಎಲ್ಲಾ ಶಾಸಕರು ಆ ಸ್ಥಳದಲ್ಲಿ ಬಂದರು. ಬಂದಂತ ಸಂದರ್ಭದಲ್ಲಿ ನಾವು ಮತ್ತೆ ವಿನಂತಿ ಮಾಡಿದ್ವಿ, ಎಲ್ಲ ಶಾಸಕರು ಸೇರಿ ವಿನಂತಿ ಮಾಡಿದ್ವಿ. ನೋಡಿ, ನೀವು ಅರಣ್ಯ ಇಲಾಖೆಯ ಒತ್ತುವರಿಯನ್ನು ತೆಗಿಬೇಕಾದ್ರೆ ಫಾರೆಸ್ಟ್ ರೈಟ್ ಆಕ್ಟ್ ಯಾವುದು ಹೇಳಿದ್ರು, ಫಾರೆಸ್ಟ್ ನವರು ಹೇಳುದು ಫಾರೆಸ್ಟ್ ರೈಟ್ ಆಕ್ಟ್, ಅರಣ್ಯ ಒತ್ತುವರಿಗಳನ್ನು ತೆರವುಗೊಳಿಸಬೇಕಾದಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ 1963ರಂತೆ ಪ್ರಕರಣ ದಾಖಲಿಸಿ ಸೆಕ್ಷನ್ 60A ರಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ ಕಡಿಮೆ ಇಲ್ಲದ ಅಧಿಕಾರಿಯು ಒತ್ತುವರಿದಾರರಿಗೆ ನೋಟಿಸು ನೀಡಿ ಸೂಕ್ತ ದಾಖಲೆಗಳನ್ನು ನೀಡಲು ಅವಕಾಶ ನೀಡಿದ ನಂತರವಷ್ಟೇ ಒಂದು ವೇಳೆ ಒತ್ತುವರಿ ಆಗಿದ್ದಲ್ಲಿ ಒತ್ತುವರಿಗಳನ್ನು ತೆರವುಗೊಳಿಸಲು ಅವಕಾಶ ಇರ್ತದೆ ಎನ್ನುವಂಥದ್ದು ಫಾರೆಸ್ಟ್ ರೈಟ್ ಆಕ್ಟ್ ಹೇಳ್ತದೆ. ಯಾವುದೇ ಕಾನೂನು 64A ಕಾನೂನಿನ ಫಾಲೋ ಮಾಡದೆ ಬಡವನ ಮನೆಯನ್ನು ಕಿತ್ತಾಕಿದ್ರು. ಕಿತ್ತಾಕಿದಂತಹ ಸಂದರ್ಭದಲ್ಲಿ ನಾವು ಹೋದಂತಹ ಸಂದರ್ಭದಲ್ಲಿ ಇದನ್ನು ಕೇಳಿದ್ವಿ. ನಾವು ಹೇಳಿರೋದು ಇಷ್ಟೇ, ನೀವು ಜಂಟಿ ಸರ್ವೆ ಮಾಡಿ, ಅರಣ್ಯ ಇಲಾಖೆ, DDLR ಮತ್ತು ಫಾರೆಸ್ಟ್ ಇಲಾಖೆ 3 ಇಲಾಖೆಯನ್ನು ಸೇರಿಸಿ ಜಂಟಿ ಸರ್ವೆ ಮಾಡಿಸಿ, ಜಂಟಿ ಸರ್ವೆ ಮಾಡಿದ್ರೆ ಆ ಮನೆ ಫಾರೆಸ್ಟ್ಗೆ ಬಂದ್ರೆ ಖಂಡಿತ ತೆಗೀರಿ ಅಂತೇಳಿ ಎಲ್ಲ ಜಿಲ್ಲೆಯ ಶಾಸಕರು
DF ಅವರಿಗೆ ವಿನಂತಿ ಮಾಡಿದ್ವಿ. ಆದರೆ ಯಾವುದೇ ವಿನಂತಿಯನ್ನು ಅವರು ಕೇಳದೆ, ಯಾವ ವಿನಂತಿಗೂ ಅವರು ಮನ್ನಣೆಯನ್ನು ಕೊಡದೆ, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರ ಮೇಲೆ ACF ಲಿಟ್ರಲಿ ಆಗಿ ಅವರನ್ನು ದೂಡಿ, ಅವರಿಗೆ ಕೈಯಿಂದ ಅವರನ್ನು ದೂಡಿ, ಒಬ್ಬ MLC ಅವರನ್ನು ಕೈಯಿಂದ ದೂಡಿ ಆ ಮನೆಯನ್ನು ಕಿತ್ತಾಕ್ಲಿಕ್ಕೆ ಬರ್ತಾರೆ. DF ಅವರು ನಾವು ಹೇಳ್ತೇವೆ, ನೀವು ಹಾಗಾದ್ರೆ 306 ಸರ್ವೆ ನಂಬರ್ ನೀವು ಅರಣ್ಯ ಅಂತ ಇದ್ರೆ ನೀವು ನಮಗೆ ಗಡಿ ಗುರುತು ತೋರಿಸಿ ಅಂತ ಹೇಳಿದ್ರೆ ನಿಮಗೆ ಯಾಕೆ ತೋರಿಸ್ಬೇಕೆನ್ನುವಂತ ದುರಹಂಕಾರದ ಮಾತನ್ನು DF ಹೇಳ್ತಾರೆ. ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ, ಇಡೀ ಜಿಲ್ಲೆಯ ಶಾಸಕರುಗಳಿಗೆ ನಾವಿವತ್ತು ವಿಧಾನಸಭೆಯ ಒಳಗಡೆ ನಾವು ಏನು ಜನರಿಗೋಸ್ಕರ ಹೋರಾಟ ಮಾಡ್ತೇವೆ, ನಮ್ಮ ಕ್ಷೇತ್ರದಲ್ಲೂ ಜನರಿಗೋಸ್ಕರ ನಾವು ಹೋರಾಟ ಮಾಡಬೇಕಂತ ಸಂದರ್ಭ ಇವತ್ತು ಅರಣ್ಯ ಇಲಾಖೆಯ ಮೂಲಕ ಎದುರಾಗಿದೆ. ಪ್ರಾಯಶಃ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದ ನಂತರ ಆ 3 ಅಧಿಕಾರಿಗಳು ನನ್ನ ಮೇಲೆ ಕರ್ತವ್ಯ ಕಡ್ಡಿ ಕೇಸನ್ನು ಮಾಡ್ತಾರೆ. ದಯವಿಟ್ಟು ಇದರಲ್ಲಿ ನಾನು ಗಮನಿಸಬೇಕು, ಒಬ್ಬ ಜನಪ್ರತಿನಿಧಿ ಬಡವರ ಮನೆಯನ್ನು ಕಿತ್ತಾಕಬೇಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಮ್ಮ ಎಲ್ಲ MLAಗಳನ್ನು ಅಲ್ಲಿ ಕಾಯಿಸ್ತಾರೆ. 4 ಸಲ KSRP ವೆಹಿಕಲ್ಗಳನ್ನು ತಂದು ಮನೆಯನ್ನು ಕಿತ್ತಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಡೆಗೆ 5 ಗಂಟೆಗೆ TFO ಬಂದು ಹೇಳ್ತಾರೆ, ನೀವು ನನಗೆ ಮುಚ್ಚಳಿಕೆ ಬರೆದು ಕೊಡಬೇಕು. ಒಬ್ಬ MLA ಅಧಿಕಾರಿಗೆ ನಾನು ಮುಚ್ಚಳಿಕೆ ಬರೆದು ಕೊಡಬೇಕಂತೆ. ಇನ್ನು ಮುಂದೆ ಈ ಕಟ್ಟಡ, ಈ ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಶ್ವತ ಕಟ್ಟಡ ಕಟ್ಟುವುದಿಲ್ಲ. ಇನ್ನು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದ್ರು ಅದಕ್ಕೆ ನಾನು ಜವಾಬ್ದಾರಿ ಅಂತೇಳಿ ಶಾಸಕನಾಗಿ ನಾನು ಬರೆದು ಕೊಡಬೇಕನ್ನುವಂಥದ್ದನ್ನು ಹೇಳ್ತಾರೆ. ತಕ್ಷಣ ನಾನು ಒಪ್ಪಿಕೊಂಡೆ. ನಮ್ಮೆಲ್ಲ ಶಾಸಕರು ಹೇಳಿದ್ರು, ಬಡವರ ಪರವಾಗಿ ನೀವು ಬೇಕಾದ್ರೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನು ಹೇಳಿದೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನು ಬರ್ಕೊಡ್ತೇನೆ ಅಂತ ಹೇಳಿ ಸಂಜೆ 5 ಗಂಟೆಗೆ ನಾನು ಮುಚ್ಚಳಿಕೆ ಬರೆದು ಕೊಟ್ಟ ನಂತರ RFO, DFO ಮತ್ತು ಫಾರೆಸ್ಟ್ಗಳು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ವಾಪಸ್ ಹೋಗ್ತಾರೆ. ಬಹುಶಃ ಇವತ್ತು ನಾನು ಇದರಲ್ಲಿ ನಾನು ಹಕ್ಕುಚ್ಯುತಿಯ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೇನೆ. ಸಾರ್ವಜನಿಕವಾಗಿ ಅಸಭ್ಯವಾಗಿ DFO, RFO ಮತ್ತು ACF ನಡವಳಿಕೆ, ಒಬ್ಬ ಶಾಸಕರ, ಎಲ್ಲ ಶಾಸಕರ ಇದ್ದಂತಹ ಸಂದರ್ಭದಲ್ಲಿ ಅಸಭ್ಯ ನಡವಳಿಕೆಯನ್ನು ಮಾಧ್ಯಮದಲ್ಲಿ ಚಿತ್ರಣ ಆಗಿದೆ, ಮಾಧ್ಯಮದ ಮುಂದೆ ಅಸಭ್ಯ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು, ಇದು ನಮಗೆ ಹಕ್ಕುಚ್ಯುತಿಯನ್ನು ತಂದಿದೆ. ಆಮೇಲೆ ಅರಣ್ಯ ಒತ್ತುವರಿಯಾದಾಗ ಕರ್ನಾಟಕ ಅರಣ್ಯ ಇಲಾಖೆ ಅರಣ್ಯ ಕಾಯ್ದೆಯ ಪ್ರಕಾರ 1963 ಸೆಕ್ಷನ್ 64A ಅನ್ನು ಫಾಲೋ ಮಾಡದೆ ಕಾನೂನು ಉಲ್ಲಂಘಿಸಿ ದಬ್ಬಾಳಿಕೆಯನ್ನು ಮನೆ ತೆರವಿಗೆ ಬಂದಿರತಕ್ಕಂಥದ್ದು ಹಕ್ಕುಚ್ಯುತಿ ಆಗಿರ್ತಕ್ಕಂಥದ್ದು. ಸದರಿ ಅರಣ್ಯ ಅಧಿಕಾರಿಗಳು ನಾವೆಲ್ಲರೂ ಅರಣ್ಯ ಇಲಾಖೆ ಗಡಿಗುರುತಿಯನ್ನು ತೋರಿಸಿ ಅಂತ ಹೇಳಿದ್ರೆ ನಿಮಗೆ ಯಾಕೆ ತೋರಿಸಬೇಕೆನ್ನುವಂತ ಉಡಾಫೆ ಮಾತುಗಳನ್ನಾಡಿ ಶಾಸಕರ ಹಕ್ಕಿಗೆ ಚ್ಯುತಿಯನ್ನು ತಂದಿರತಕ್ಕಂಥದ್ದು. ವಿಧಾನ ಪರಿಷತ್ನ ಶಾಸಕರ ಮೇಲೆ ACF ಕೈ ಮಿಲಾಯಿಸುವ ಮೂಲಕ ಒಬ್ಬ ಜನಪ್ರತಿನಿಧಿಗೆ ಈ ವಿರೋಧಾಭಾಸವನ್ನು ವ್ಯಕ್ತಪಡಿಸಿ ಹಕ್ಕುಚ್ಯುತಿಯನ್ನು ತಂದಿರತಕ್ಕಂಥದ್ದು. ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಉಲ್ಲಂಘಿಸಿ ಅವರು ಮನೆ ತೆರವಿಗೆ ಬಂದಿರತಕ್ಕಂಥದ್ದು. ಇದು ಕೇವಲ ಶಾಸಕರಿಗೆ ಮಾತ್ರ ಹಕ್ಕಿಗೆ ಚ್ಯುತಿಯಾಗಿರ್ತಕ್ಕಂಥದ್ದಲ್ಲ, ಈ ರಾಜ್ಯದ ಅರಣ್ಯ ಸಚಿವರ ಮಾತಿಗೂ ಹಕ್ಕುಚ್ಯುತಿಯನ್ನು ಮಾಡತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು DFO, RFO ಮತ್ತು ACF ಅವರು ಮಾಡಿದ್ದಾರೆ. ನನ್ನ ಎಲ್ಲ ಸ್ನೇಹಿತರ ಹತ್ರ ನಾನು ಕಳಕಳಿಯಾಗಿ ವಿನಂತಿ ಮಾಡ್ತೇನೆ, ನಾನು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ಲಿಕ್ಕಿದ್ದೇವೆ, ನಾವು ಜನಪ್ರತಿನಿಧಿಗಳಾಗಿ ನಮ್ಮ ಕ್ಷೇತ್ರದಲ್ಲಿ ಜನರಿಗೋಸ್ಕರ ಕೆಲಸ ಮಾಡ್ಲಿಕ್ಕಿದ್ದೇವೆ. ಈ ರೀತಿಯ ದುರಂಕಾರದ ಅಧಿಕಾರಿಗಳಿಗೆ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರದು. ಅವರನ್ನು ತಕ್ಷಣಕ್ಕೆ ಸಸ್ಪೆನ್ಷನ್ ಮಾಡಿ ಆಮೇಲೆ ಹಕ್ಕುಚ್ಯುತಿಗೆ ವರ್ಗಾವಣೆ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಈ ಸದನದಲ್ಲಿ ಸಭಾಧ್ಯಕ್ಷರು, ನೀವು ನಮ್ಮ ಜಿಲ್ಲೆಯವರು ಮಾತ್ರ ಅಲ್ಲ 224 ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಸಕರುಗಳಿಗೆ ನೀವು ನಮ್ಮ ಹಕ್ಕನ್ನು ರಕ್ಷಣೆ ಮಾಡತಕ್ಕಂಥ ಸ್ಥಾನದಲ್ಲಿ ನೀವು ಕೂತಿದ್ದೀರಿ. ನನಗೆ ವಿಶ್ವಾಸ ಇದೆ, ಇಡೀ ರಾಜ್ಯದ ಜನರ, ಅದರಲ್ಲೂ ಅರಣ್ಯ ಇಲಾಖೆಯ ಮೂಲಕ ಹಿಂಸೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ನ್ಯಾಯ ಈ 3ರನ್ನು ಸಸ್ಪೆನ್ಷನ್ ಮಾಡಿದ ಸಂದರ್ಭದಲ್ಲಿ ಸಿಗ್ತದೆ ಅನ್ನುವಂತ ವಿಶ್ವಾಸದ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಹತ್ರ ಕಳಕಳಿಯಾಗಿ ವಿನಂತಿ ಮಾಡ್ತೇನೆ, ಈ 3 ಜನರನ್ನು ತಕ್ಷಣದಿಂದಲೇ ಅಮಾನತು ಮಾಡಿ ಆಮೇಲೆ ಎನ್ಕ್ವೈರಿ ಮಾಡಬೇಕೆನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಸನ್ಮಾನ್ಯ